ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಒಬ್ಬ ನಟ ಅಂತ ಅಂದ್ರೆ ಅದುವೇ ರಾಕಿ ಬಾಯ್. ಒಟ್ಟಾರೆಯಾಗಿ ಎಲ್ಲಾ ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಎಲ್ಲರ ಬಹುನಿರೀಕ್ಷಿತ ಸಿನಿಮಾ ಆದಂತಹ ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಲೆವೆಲ್ ಅನ್ನೋದಕ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವದಾದ್ಯಂತ ರಿಲೀಸ್ಗೆ ಸಜ್ಜಾಗಿದೆ. ಇದರ ನಡುವೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಂದಿನ ಸಿನಿಮಾದ ಬಗ್ಗೆ ಮತ್ತೊಂದು ದೊಡ್ಡ ಸುದ್ದಿಯೊಂದು ಇದೀಗ ಹೊರಬಿದ್ದಿರುವಂತದ್ದು. ಹೌದು, ಸರ್ದಾರ್ ಹಾಗೂ ಸರ್ದಾರ್ 2 ನಂತಹ ಬ್ಲಾಕ್ ಬಸ್ಟರ್ ಆಕ್ಷನ್ ಸಿನಿಮಾಗಳನ್ನ ನಿರ್ದೇಶಿಸಿರುವಂತಹ ಪ್ರಸಿದ್ಧ ತಮಿಳು ನಿರ್ದೇಶಕರಾದಂತಹ PS ಮಿತ್ರನ್ ಅವರು ಯಶ್ ಅವರಿಗೆ ಅದ್ಭುತವಾದಂತಹ ಕಥೆಯೊಂದನ್ನ ಸಿದ್ಧಪಡಿಸಿದ್ದು, ಈ ಕಥೆ ಯಶ್ ಅವರಿಗೆ ತುಂಬಾ ಇಷ್ಟ ಆಗಿದೆ ಅನ್ನುವಂತಹ ಮಾತು ಇದೀಗ ಹೊರಬಿದ್ದಿರುವಂತದ್ದು. ಸ್ವತಃ ನಿರ್ದೇಶಕರೇ ಇದರ ಬಗ್ಗೆ ಇದೀಗ ಬಹಿರಂಗವಾಗಿ ಮಾತುಕತೆಯನ್ನ ಹಾಡಿದ್ದಾರೆ. ಒಟ್ಟಾರೆಯಾಗಿ ಟಾಕ್ಸಿಕ್ ನಂತರ ಹೊಸ ಸಿನಿಮಾದ ಬಿಗ್ ಪ್ಲಾನ್ ಪ್ರಸ್ತುತ ಯಶ್ ಅವರ ಗೀತು ಮೋಹನ್ ದಾಸ್ ನಿರ್ದೇಶನದ ಬೃಹತ್ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಇದೀಗ ಟಾಕ್ಸಿಕ್ ಪ್ರಚಾರದ ಎಷ್ಟು ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿದೆ ಅಂತ ನಿಮ್ಗೆಲ್ಲರಿಗೂ ಸಹ ಗೊತ್ತಿರುವಂತದ್ದು. ಅದೇ ರೀತಿಯಾಗಿ ಈ ಸಿನಿಮಾ ಆಗಸ್ಟ್ 26ರಂದು ತೆರೆ ಮೇಲೆ ಬರೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸಿನಿಮಾ ಬಿಡುಗಡೆಯ ನಂತರ ಈ ಹೊಸ ಯೋಜನೆಯನ್ನ ಆರಂಭಿಸುವುದಕ್ಕೆ ಇದೀಗ ಮಿತ್ರನ್ ಹಾಗೂ ಯಶ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಇನ್ನು ಟಾಕ್ಸಿಕ್ ನಂತರ ಯಶ್ ಅವರ ಮುಂದಿನ ಸಿನಿಮಾ ಮಿತ್ರನ್ ಜೊತೆಗೆ ಇರಲಿದೆ ಅನ್ನುವಂತಹ ಮಾತುಗಳು ಇದೀಗ ಗಾಂಧಿನಗರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಈ ಸಿನಿಮಾವನ್ನ ನೋಡೋದಾದ್ರೆ ಇದೊಂದು ಆಕ್ಷನ್ ಕಥಾಂತರ ಇರ್ಬೋದು ಅನ್ನುವಂತಹ ನಿರೀಕ್ಷೆ ಇದೆ. ಯಾಕೆ ಅಂತ ಅಂದ್ರೆ PS ಮಿತ್ರನ್ ಅವರು ತಮ್ಮ ಯಾವೆಲ್ಲ ಸಿನಿಮಾವನ್ನ ಮಾಡಿದ್ದಾರೆ, ಹೀರೋ ಆಗಿರ್ಬೋದು, ಸರ್ದಾರ್ ಆಗಿರ್ಬೋದು, ಈ ರೀತಿಯ ಸಿನಿಮಾಗಳ ಮೂಲಕ ಆಕ್ಷನ್ ಅಂಡ್ ಸ್ಪೈ ಹಾಗೂ ಕಂಟೆಂಟ್ ಆಧಾರಿತ ಸಿನಿಮಾಗಳನ್ನ ನೀಡಿ ಸೈ ಅನಿಸ್ಕೊಂಡಿದ್ದಾರೆ. ಈಗ ಯಶ್ ಅವರ ಮಾಸ್ ಇಮೇಜ್ಗೆ ಅದರ ತಕ್ಕಂತೆ ಕಥೆಯನ್ನ ಎಂದಿರ್ತಾರೆ ಅನ್ನುವಂತಹ ಒಂದಷ್ಟು ಮಾತುಕತೆ ಇರುವಂತದ್ದು. ಅದೇ ರೀತಿಯಾಗಿ ಈ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಮೆಗಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮೂಡ್ ಬರೋದಂತೂ ಖಚಿತ ಎನ್ನಲಾಗ್ತಾ ಇದೆ. ಇನ್ನು ಈ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಮೆಗಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮೂಡಿ ಬರೋದು ಖಚಿತ ಅನ್ನುವಂತಹ ಮಾತು ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಇನ್ನು ಈ ಸುದ್ದಿ ಯಶ್ ಅಭಿಮಾನಿಗಳಲ್ಲಿ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಈಗಾಗ್ಲೇ KGF ಆಯ್ತು, KGF 2 ಆಯ್ತು, ಅದಾದ ನಂತರ ಇದೀಗ ಟಾಕ್ಸಿಕ್ ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇದೆ. ಇದರ ಜೊತೆಗೆ ರಾಮಾಯಣ ಚಿತ್ರದ ಸೌಂಡ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇದೀಗ ಇವೆರಡೂ ಸಿನಿಮಾವನ್ನ ಬಿಟ್ಟು ಇದೀಗ ಮತ್ತೆ ಯಶ್ ಬೇರೊಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಸಹ ಆಕ್ಷನ್ ಅಂಡ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಬಹಳ ಅಂದ್ರೆ ಅದೇ ರೀತಿ ಇರುತ್ತೆ ಅಂತಾನು ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಮಿತ್ರನ್ ಅವರು ಮಾಡ್ಕೊಂಡ್ ಬಂದಿರುವಂತಹ ಎಲ್ಲ ಚಿತ್ರವನ್ನ ನೋಡೋದಾದ್ರೆ ಆಕ್ಷನ್, ಥ್ರಿಲ್ಲರ್, ಸ್ಪೈ ಈ ರೀತಿ ಚಿತ್ರನೇ ಇರುತ್ತೆ. ಹೀರೋ ಆಗಿರ್ಬೋದು, ಸರ್ದಾರ್ ಆಗಿರ್ಬೋದು, ಸರ್ದಾರ್ 2 ಆಗಿರ್ಬೋದು, ಈ ಎಲ್ಲ ಇಮೇಜ್ಗಳನ್ನ ನೋಡೋದಾದ್ರೆ ಈ ಆಕ್ಷನ್ ಅಂಡ್ ಥ್ರಿಲ್ಲರ್ ಆಗಿರುವಂತದ್ದು ಅಂದ್ರೆ ಈ ಕಾಂಬಿನೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಕುತೂಹಲ ಎಲ್ಲ ಅಭಿಮಾನಿಗಳಲ್ಲೂ ಸಹ ಭಾರಿ ಕುತೂಹಲವನ್ನ ಮೂಡಿಸಿರುವಂತದ್ದು. ಇನ್ನು ಈಗಾಗಲೇ ನಾನು ತಿಳಿಸ್ಕೊಟ್ಟಂತೆ ಟಾಕ್ಸಿಕ್ ರಿಲೀಸ್ ಬಳಿಕ ಯಶ್ ಅವರು ರಾಮಾಯಣ ಸಿನಿಮಾ ಪ್ರಚಾರದಲ್ಲಿ ತೊಡಕೊಳ್ತಾರೆ. ಆ ಬಳಿಕ ಅವರು ರಾಮಾಯಣ 2 ಸಿನಿಮಾ ಶೂಟ್ನಲ್ಲೂ ಸಹ ಬ್ಯುಸಿ ಆಗ್ಬೇಕಾಗತ್ತೆ. ಅದಾದ ನಂತರ ಇವುಗಳ ಜೊತೆಯೇ ಯಶ್ ಮತ್ತೊಂದು ಸಿನಿಮಾವನ್ನ ಆರಂಭಿಸ್ತಾರ ಅನ್ನೋದು ಸದ್ಯದ ಪ್ರಶ್ನೆ. ಒಟ್ಟಾರೆಯಾಗಿ ಇವಾಗ ಮಿತ್ರನ್ ಏನೋ ಡೈರೆಕ್ಟ್ ಆಗಿ ಘೋಷಣೆಯನ್ನ ಮಾಡ್ಕೊಂಡ್ರು, ಆದ್ರೆ ಇದು ಅಧಿಕೃತವಾಗಿ ಅನೌನ್ಸ್ ಆಗ್ಬೇಕಾಗಿರುವಂತದ್ದು ಯಶ್ ಅವರ ಬಾಯಿಂದ. ಅದೇ ರೀತಿಯಾಗಿ ಚಿತ್ರತಂಡದಿಂದ, ಚಿತ್ರದ ಪ್ರೊಡಕ್ಷನ್ ಇಂದ ಒಟ್ಟಾರೆಯಾಗಿ ಇನ್ನೇನು ಟಾಕ್ಸಿಕ್ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ರಾಮಾಯಣ 2 ಆಗಿರ್ಬೋದು, ಇವೆಲ್ಲವೂ ಸಹ ಮುಗಿದ ನಂತರ ಇನ್ನೊಂದು ಸಿನಿಮಾಗೆ ಕೈ ಹಾಕ್ತಾರ ಅಥವಾ ಇವುಗಳ ನಡುವೆ ಹೊಸ ಸಿನಿಮಾದ ಶೂಟಿಂಗ್ ಅನ್ನ ಪ್ರಾರಂಭಿಸ್ತಾರ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.